ದೇವ್ದ ಹೆಸರು ಆಗಲ್ಲ ಬಟ್ ಅದ್ರ ಹುಳಕ್ಕೆ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಅಂಡ್ ಅವ್ರು ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಗೆ ಒಂದು ವಿಡಿಯೋ ಡೆಲಿವರಿ ಮಾಡ್ಬೇಕಂತಂದ್ರೆ ಎಲ್ಲಾದ್ರೂ ಹೋಗಿ ಹೆಂಗಾದ್ರೂ ಮಾಡಿ ಅದನ್ನ ಮುಂದ್ ತಗೊಂಡ್ ಬರಾಕ ಟ್ರೈ ಮಾಡ್ತಾರಲ್ಲ, ಅದಕ್ಕೆ ಈ ವಿಡಿಯೋನ ಎಕ್ಸಾಂಪಲ್. ಫುಲ್ ವಿಡಿಯೋ ನೋಡ್ರಿ, ಬಾಳ ಮಜಾ ಬರೋದೈತಿ. ಅಂಡ್ ಲಾಸ್ಟಿಗೆ ನಾವು ಸುಮಿತಿ ಕರ್ಕೊಂಡು ಹೋಗಿ ಒಂದು ಹಾರರ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೇವಿ. ಕ್ರೇಜಿ ಐತಿ ಇದು ವಿಡಿಯೋ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಷ್ಟು ಕೆಲಸ ಹೇಳ್ತಿಪ್ಪ ನೀನೆ, ಮತ್ತೆ ಈಗ ಮೌಸ್ ಏನ್ ಮಾಡ್ಲಿ? ಮೌಸ್ ಬೇಕಲ್ರಿ? ಮೌಸ್ ಇದಕ್ಕೆ ಬೇಕು ಕ್ರಿಕೆಟ್ ಆಡಕ್ಕೆ ನಿನಗೆ? ನಂದೇ ಕನೆಕ್ಟ್ ಮಾಡ್ರಿ, ನಿಮ್ ಬಂದ್ ಮಾಡ್ರಿ. ಸಿಪಿಯು ಬೇಡ ಬೇಡ, ಸಿಪಿಯು ಬೇಕಲ್ಲ? ಬೇಡ, ಸಿಪಿಯು ಬೇಕಾಗಿಲ್ಲ. ಗೈಸ್ ಇಲ್ಲಿ ಒಂದು ವಿಡಿಯೋ ಮಾಡಾಕ ಇಷ್ಟು ಕಷ್ಟ ಕೊಟ್ಟಾನಂದ್ರೆ ಇವ ಈಗ ಟೋಟಲ್ 4 ತಾಸ ಆತ. ಬೆಳಿಗ್ಗೆ ನಸಕ್ದಾಗ ಬಂದ, ರಾತ್ರಿ ಆಗಿ ಬಂದಿದ್ರಿ. ಎಲ್ಲ ವಾಯ್ಸ್ ಕ್ಯಾಚ್ ಮಾಡೋದಿಲ್ಲ, ಉಪಯೋಗಿಲ್ಲ. ಮಾಡದ ಕ್ಯಾಚ್ ಎಲ್ಲ ವೈರ್ ಗೇರ್ ಎಲ್ಲ ಕೆಡ್ಸ ಅಂತ ನಾವು ವಿಚಿತ್ರ. ಹೆಂಗ್ ಸುಮಿತ್ ನಿಮ್ ಜೊತೆ ಇರಾಕ ನಿನ್ಗೆ ಇಷ್ಟ ಆಕೇನ? ಫೋರ್ಸ್ಫುಲ್ ಇರ್ತೀನಿ ನೀ, ಕರೆಯಲ್ಲ? ನಾ ಹೇಳಿಲ್ಲ ರೀ, ಫೋರ್ಸ್ಫುಲ್ ಇರೋದು ಅಲ್ಲ. ನನ್ ಮೌಸ್ ಕಿತ್ ಹೋಗದ, ನಂದು ಇದ ಹೋಗದ. ಇಂಥವ್ರ ಜೊತೆ ಎಲ್ಲ ದೋಸ್ತಿ ಮಾಡ್ಬಿಟ್ಟೆ ಜೀವನ ಸಾರ್ಥಕ ಆಗ್ಬಿಟ್ಟೈತಿ ಗೈಸ್. ಸಾರ್ಥಿಕ. ಸಾರ್ಥಿಕ. ಎಷ್ಟೊತ್ತು ಮಾಡ್ದಾನಪ್ಪ ಖರೇಗು. ಅಲ್ಲಿ 3 ಟರ್ನ್ ಹೊಡೆದ್ ಬಂದ್ರಿ. ಆಮ್ಯಾಗ ಇದೊಂದು ನಿನಗೆ ವೈ ಪ್ರಾಬ್ಲಮೆಟಿಕ್ ಡಿಪ್ಲೊಮೆಟಿಕ್ ಇದಕ್ಕದಿ ಮನುಷ್ಯ. ಇಲ್ಲಿ ನೋಡ್ರಿ ಗೈಸ್, ಇದಕ್ಕೆ ವೈರ್ಗಳು ಯಾಕದಾವ್ ತಲೆಯಾಗ, ಒಂದ್ ಬ್ರೇನ್ದಾಗ ನರ್ವ್ಗಳು ಹೋಗಿರ್ತಾವ. ಇದೇನ್ ಝೂಮ್ ಹೆಂಗ್ ಐತಿದ್ರಿ? ಗುಳ್ಳಿ ಎಲ್ಲ ಕರೆಕ್ಟ್ ಕಾಣಿಸ್ತಂತಿಲ್ಲ. ಇದೇನ್ ಇಷ್ಟು ಝೂಮ್ ಐತೆ? ಮಾಡಿ ಕರೆಕ್ಟ್ ಮಾಡ್ಕೋ ಜಕ್ಕೋ ಅದನ್ನೇ. ಕ್ರಿಕೆಟ್ ವಿಡಿಯೋ ಮಾಡ ಅಂತಲ್ಲ ಇವ. ಇದೇನ್ರ ನಾಳೆ ಆಗಿ ಬಂತಂತಂದ್ರೆ ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ವಿಡಿಯೋಸ್ ಬರೋದು. ಇಲ್ಲಿ ನೋಡ್ರಿ ಅವ್ನ ಎಫರ್ಟ್ಸ್ ಎಷ್ಟೈತಿ. ಈ ದಿನ ಎಲ್ಲಿ ಚುಚ್ಚ ಅಂತ ಈಗ ಮೌಸಿನ್ ತೆಗೆದು ಅದು ಹೇಳಿದೆ. ಒನ್ ಟೈಮ್ ಜನರಿಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ಹೋಲ್ದಾಗ ಏನೇನ್ ಕರೆಕ್ಟ್ ಆಗಿ ಹಾಕಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ನೋಡ್ರಿ, ಫಸ್ಟ್ ಹೋಲ್ ಬಂದ್ಬಿಟ್ಟು ಲ್ಯಾಪ್ಟಾಪ್ ಇಟ್ಕೊಂಡು ಮತ್ತೆ ಸಿಪಿಯು ಇಂಜಿನಿಯರಿಂಗ್ ಮಾಡತ್ತ ಎಲ್ಲ. ಈ ಒಂದು ಎಕ್ಸಾಮ್ ಅಲ್ಲಿ ಕೋಡಿಂಗ್ ಗಿಡಿಂಗ್ ಮಾಡೋದಿರ್ತದ ಇಂಜಿನಿಯರಿಂಗ್ ಅಲ್ಲಿ. ಬೇರೆಯವ್ರು ಬಂದು PC ಆನ್ ಮಾಡ್ಕೊಟ್ಟು ಅದು ಸಾಫ್ಟ್ವೇರ್ ಹಚ್ಕೊಟ್ಟು ಹೋಗ್ತಾರೆ. ಆಮೇಲೆ ನೀವು ಅಲ್ಲಿ ಕೋಡಿಂಗ್ ಒಂದು ಬೈಪೇಟ್ ಹೊಡೆದಿರ್ತಾ. ಇರ್ಲಿ ಬಿಡ, ಅದೆಲ್ಲ ಅವನ ಬಗ್ಗೆ ಹೇಳಕ್ ಹೋಗ್ಬೇಡ. ಗೊತ್ತೈತಿ 99 ಅವ ಮಾಡಿದ್ ನೀನಲ್ಲ. ಮೀ ಅಂದಡೆ ಕರೆಗೆ ಗೊತ್ತಾಗ್ತಿಲ್ಲ. ಎಲ್ಲೆಲ್ಲ ಹೋಗಿ ಚಾರ್ಜರ್ ಅಲ್ಲ ಇದು ಕರೆಗೆ ಗೊತ್ತಾಗ್ತಿಲ್ರಿ. ಬಂದ್ಬಿಟ್ಟು ಕ್ಯಾಮ್ರಾದು, ಇದು ಕ್ಯಾಮ್ರಾದೇ ಅಲ್ಲ ಇದು. ಇದು ಕ್ಯಾಮ್ರಾದು, ಇದು HDMI. ಇದು HDMI ಏನಂದ್ರೆ ಈ ಸ್ಕ್ರೀನ್ ಇಲ್ಲಿ ಬರ್ತದಲ್ಲ, ಅದಕ್ಕೆ HDMI ಕೇಬಲ್ ಇದೆ. ನಾನು ಪೌಂಡ್ಸ್ ಪೌಡರ್ ಹಚ್ಕೊಳ್ಳೋದು ಗೊತ್ತ ನಿಮ್ದೇ. ನನಗೆ ಆಕ್ಚುಲಿ ಇಷ್ಟ ಪೌಂಡ್ಸ್ ಪೌಡರ್ ಹಚ್ಕೊಳ್ಳೋದು. ನಿಮ್ದೇ ಇದೈತಿ, ಮತ್ತೆ ಅದು ಹಚ್ಕೊಳ್ಳೇಬೇಕಲ್ಲ. ಮತ್ತೇನು ಅಂದ್ರೆ ನಮ್ಮ ಮನೆಗೆ ಬಂದಿ ಅಂತಂದೆ ಅಲ್ಲ, ಇರೋದೇ ಇದೊಂದು ಮತ್ತೆ ಆಪ್ಷನ್ ಇಲ್ಲ. ನೋಡ್ರಿ ಎಷ್ಟು ಕಷ್ಟ ಇರ್ತೈತಿ ಒಂದು ಗೇಮಿಂಗ್ ವಿಡಿಯೋ ಮಾಡಾಕಂತಂದ್ರೆ. ಅವ ಅಲ್ಲಿಂದ ಬಂದು ಒಂದು ಕರೆಕ್ಟಾಗಿ ವಿಡಿಯೋ ಬರ್ಬೇಕಂತಂದ. ಇಲ್ಲಿ ನೋಡ್ರಿ ಸೆಟಪ್ ಒಂದು ಅಲ್ಲ, RP ನಿಂದ CPU ಇತ್ತು ಅದ್ರಾಗ ಮಾಡ್ಬಿಡ್ಬೋದಿತ್ತಲ್ಲ ಅಂತಂದ. ಅನ್ಕೊಳ್ಳೋದಿಲ್ಲ. ಯಾಕೆ ಅನ್ಕೊಳ್ಳಲ್ಲ? ಯಾಕೆ ಅನ್ಕೊಳ್ಳೋದಿಲ್ಲ ಅಂದ್ರೆ ಇವ್ರ ಹತ್ರ ಡೌನ್ಲೋಡ್ ಮಾಡೋಕೆ ರೊಕ್ಕಿಲ್ಲ ಗೇಮು. ನನಗೆ ಮೊದಲೇ ಹೇಳಿದ್ದೆ ಅಂದ್ರೆ ನಾ ಡೌನ್ಲೋಡ್ ಮಾಡಿ ಇಡ್ತಿದ್ದೆ. ಅವ ಬಂದು ಈಗ ಹೇಳ ಅಂತ ನನಗೆ ಹಿಂಗೆ ಡೌನ್ಲೋಡ್ ಮಾಡ್ಬೇಕಿತ್ತು ಅಂತಂದು. ಏನ್ ಮಾಡ್ತೀರಿ? ಸ್ಟಾರ್ಟ್. ಏನು ಬಂದದಲ್ರಿ ಸೈಡಿಗೆ, ಇದೇನಿದು ಹೊಸದು ಇವತ್ತೇ ಬರ್ಬೋದು. ಯಾರೇ ಇದು ನೋಡ ಅಂತಾರ ಅಂತಂದ್ರೆ ಸೂರಜ್ ಗೇಮಿಂಗ್ ನೆನಪಿರ್ಲಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರ್ತೈತಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಕೋಂಗಿಲ್ಲ ಅದೇ ಅಂತ ಅಷ್ಟೆಲ್ಲ ಅದು ಕೆಲಸ ಮಾಡೋಗಿಲ್ಲ. 7 ತಾಸ ಆತ, ಇನ್ನು ನಿಂಗೆ ಸಮಾಧಾನ ಆತ? ಈಗ ಯಾಕೈತಿ ವಿಡಿಯೋ ಸ್ಟಾರ್ಟ್? ಈಗ ಸ್ಟಾರ್ಟ್ ಆಕೈತಿ. ಆದ್ರೆ ನಿಮ್ದು ಎಲ್ಲ ಸ್ಟುಡಿಯೋ ಸೆಟಪ್ ಮಾಡ್ರೆ ಇವತ್ತು ವಿಡಿಯೋ ಆಗೋ ಡೌಟ್. ನಾ ಹೋಗ್ಲಿ ಜಳಕ ಮಾಡಾಕ? ಜಳಕ ಮಾಡಿಲ್ಲ ನೀವು ಬೆಳಿಗ್ಗೆಯಿಂದ? ಈಗ ಇದೇನ್ ನೋಡ ಅಂತೀರಿ, ನಾನು ಜಳಕ ಮಾಡ್ಲಾರ್ದ ಗೆಟಪ್ಪ. ಇನ್ನು ನೆಕ್ಸ್ಟ್ ಏನ್ ನೋಡ್ತೀರಿ ಅದು ನನ್ ಜಳಕ ಮಾಡೋ ಗೆಟ. ಮಾಡೋದೆಲ್ಲ ತೋರ್ಸೋದ್ ಬೇಡ, ಬಟ್ ಹುಚ್ಚಾಕ್ಯಾರ ನೀವು ಅದ್ ನೋಡಿದ್ಕೊಳ. ಯಾಕಂದ್ರೆ ನಾ ಜಳಕ ಮಾಡಿದ್ಮೇಲೆ ಕಾಣೋದ್ ಹೆಂಗ್ ಕಾಣ್ತೇನೆ ಅಂತಂದ್ರೆ, ಈ ಗೇಮ್ಗೆ ಅವ್ನ್ ಏನು ಹೇಳ್ಕೊಟ್ಟಿಲ್ಲ, ಎಲ್ಲ ಅವನ ಕಂಡು ಹಿಡ್ಕೊಂಡ ನೋಡಿ ಅದನ್ನ. ಅಷ್ಟಕ್ಕಷ್ಟು ಶಗಣಿ ಗೇಮರ್. 5 ಗೇಮ್ಗಳ ಹೆಸರು ಹೇಳ. ರೆಡ್ ಪ್ಯಾರಾಸೈಟ್ ಗೇಮಿಂಗ್ ಚಾನಲ್. ಪಟ್ ರಿಲೈಸ್ ಗೇಮ್, ಲೆಜೆಂಡರಿ ಗೇಮ್ಸ್, YCT, IGI, ಕ್ರಿಕೆಟ್ 24, ಆಮೇಲೆ BGMI, ಫ್ರೀ ಫೈರ್, ವ್ಯಾಲೋರೆಂಟ್, ಮತ್ತೆ ಯಾವ್ದು ಬೇಕು, COD, ಮತ್ತೆ ಯಾವ್ದು ಬೇಕು, ಟೆಂಪಲ್ ಎಲ್ಲ ಹೇಳ್ಕೊಟ್ಟೇನಿ. ಇಲ್ಲಿ ಬಂದಾಗ ಎಲ್ಲ ಹೇಳ್ಕೊಟ್ಟಿದ್ದವಲ್ಲ. ರೆಡ್ ಪ್ಯಾರಾಸೈಟ್ ಮನೇಲಿಲ್ಲ. ಟುಡೇ ಫುಲ್ ನಂದೇ. ಪಾಲ್ತು ಜೋಕ್ ಕೊಡ್ತೀರಿ ನೀನು ಇರೋದ ಪಾಲ್ತು ಜೋಕೆನಾ? ನಾವು ಇವತ್ತು IPL ಆಡುವ. ಕ್ರಿಕೆಟ್ 20.
ನಾನು ಸುಮಿತ್ಗೆ ಒಂದು ಹಾರರ್ ಸ್ಟೋರಿ ಹೇಳ್ತೇನೆ ಆತ ಅಂದ್ರೆ ಸ್ಮಶಾನದಾಗ ಆಗಿದ್ದೆ ಅವಂಗದ ಭಾಳ ಇಂಟ್ರೆಸ್ಟ್ ಐತೆ ಅಂತ ಕೇಳಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಐತೆ ಹೇಳ್ರಿ ಮಚ್ಚ ಇಲ್ಲೇ ನೋಡಿ ನಾನು ಎಷ್ಟಾದ 27 ವರ್ಷ ಆತಾತ ಇದ್ದ ಸೊ ಒಂದು ಘಟನೆ ನಡೆದಿತ್ತು ಆ ಘಟನೆನ ಅವಂಗೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟೊಂದು ಜನ ಇರ್ತಾರೆ ಇಲ್ಲೇ ಅದ ಇಲ್ಲಿ ಎಲ್ಲರಿಗೂ ಅಂಥವು ಘಟನೆಗಳು ನಡೆಯೋದು ಕಾಮನ್. ಆ ಘಟನೆ ಹೆಂಗೆ ನಡೆದಿತ್ತಂದ್ರೆ ಯಾವಾಗಂದ್ರೆ 2003ನೇ ಇಸ್ವಿ ಸೆಪ್ಟೆಂಬರ್ ಸೆಪ್ಟೆಂಬರ್ 14ನೇ ತಾರೀಕು ನಡೆದಿರೋ ಘಟನೆ ರಾತ್ರಿ ಹೊತ್ತು ಮಜ್ಜ ಐತಿ ನೋಡ್ರಿ ಗೈಸ್. ಅವ ಬೇಡನ ಅಂತಾನೆ, ಬಟ್ ನೀವೇನು ನೋಡ ಅಂತಾರಲ್ಲ ಇದನ್ನ ನೀವು ಕೇಳ್ರಿ. ಕ್ರೇಜಿಯಸ್ಟ್ ಎಕ್ಸ್ಪೀರಿಯನ್ಸ್ ನಾ ಮಾಡ್ತಿರೋದು ಇದನ್ನು. ಪಾ ಸುಮಿತ ಹೇಳ್ತೇನೆ ಕ್ರೇಜಿ ಐತದ. ಹಾಂ ಕೇಳಿ ಏನಾಗಿತ್ತು ಗೊತ್ತಾ, ಆ ಟೈಮ್ ಒಳಗೆ ಇಲ್ಲೇನು ನೋಡ ಅಂತಿಲ್ಲ, ಇದೆಷ್ಟು ಸ್ಮಶಾನ ಆತ, ಅಲ್ಲೇ ಸುಡ್ತಾರ, ಅಲ್ಲೆಲ್ಲ ಸುಡೋದದ, ಇಲ್ಲೆಲ್ಲ ಹೋಗಿತಿದ್ರು. ಈ ಎಲ್ಲ ಏನು ಮನೆ ಕಟ್ಟಾರಲ್ಲ ಇಲ್ಲೂ ಹೋಗ್ದಾರ, ಬಟ್ ಇಲ್ಲಿ ಜನ ಮನೆ ಕಟ್ಕೊಂಡ್ರ. ಆಮ್ಯಾಗ ಎದಕ್ಕೆ ಅವ ಬರ ಅಂತಿಲ್ಲ ಹೊರಗೆ ಸುಮಿತ್ ನೋಡ್ರಿ ಗೈಸ್, ಹೆದ್ರಿ ಒಳಗೆ ಕುಂದ್ರ ಅಂತ ನಾವು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದ್ರು ಬರ ಅಂತಿಲ್ಲ. ನಾ ಹೇಳಂತೇನೆ ಎಕ್ಸ್ಪ್ಲೇನ್ ಮಾಡ್ತೇನೆ ಬಾ, ಇದು ಅವ್ನು ತೆಗಿಯೋದು ಕದ ಅವ್ನು ಬರ್ತಾನೆ ಬಾ ಎಕ್ಸ್ಪ್ಲೇನ್ ಮಾಡ್ತೇನೆ ಬಾ. ಅದೆಲ್ಲ ಬಿಡ, ನಾನು ಫುಲ್ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ. ಇಲ್ಲೆಲ್ಲ ನಾವು ವಾಲಿಬಾಲ್ ಎಲ್ಲ ಇಲ್ಲೇ ಆಟ ಆಡ್ತಿದ್ವಿ, ಇಲ್ಲೇ ಅಲ್ಲೇ ಸುಡ್ತಿದ್ರು, ಅದೆಲ್ಲ ಮಾಡ್ತಿದ್ರು. 2003 ಒಳಗೆ ಏನಾಗಿತ್ತಂದ್ರೆ ಇಲ್ಲೇ ಒಬ್ಬರು ಮೈ ಒಳಗೆ ದೆವ್ವ ಬಂದಿತ್ತು. ಅವ್ರು ಇಲ್ಲಿ ಯಾರು ಸತ್ತಿದ್ರು ಅಲ್ಲಿ ನೋಡಲ್ಲ, ನಾ ಹೇಳಕ್ಕೆ ಕುಂತ್ಕೊಳ್ಳೆ ನಾ ನೋಡು ನಡ ಅಂತಿ ಏನಾಗಲ್ಲ, ಬಟ್ ಅದ್ರ ಹುಳ ಗೈಸ್. ನೆಕ್ಸ್ಟ್ ಟೈಮ್ ಹೇಳ್ತೇನೆ ಆತ ಸುಮಿತ್ ಭಾಳ ಅದ್ರ ಅಂತಾನೆ, ಈ ಟೈಮ್ ಭಾಳ ಇದಾಗ ಅಂತಿದ್ದು. ಇಲ್ಲ ಅಂತಂದ್ರೆ ನಾನು ಹೇಳ್ಬಿಡ್ತಿದ್ದೆ. 2003 ಒಳಗೆ ಸೆಪ್ಟೆಂಬರ್ ಒಳಗೆ ನಡೆದಿರೋದು ಇದಾತ. ಇಲ್ಲಿ ಏನದಾವಲ್ಲ ಇಲ್ಲಿ ಮುಂದೆ, ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಆಜು ಬಾಜು ಎಲ್ಲ ಸತ್ತಿದ್ದವ್ರದ ಇಲ್ಲೆಲ್ಲ ಇಲ್ಲೇ ಹೋಗ್ದಾರ ಅವ್ರನ್ನ. ಆ 2003 ಒಳಗೆ ಹೀಗೆ ಇಲ್ಲ 2003 ಒಳಗೆ ಸಡನ್ನಾಗಿ ಒಬ್ಬರ ಮೈ ಒಳಗೆ ಒಂದು ದೆವ್ವ ಬರ್ತೈತೆ. ಅದ ಆ ದೆವ್ವದ ಹೇಳ್ತಾರೆ ಭಾಳ ಸುಳ್ಳಿರ್ತಾರೆ, ಈ ಶೆಂಟ ನನಗೂ ಎದುರಿಸ್ತಾನೆ ಸರಿ, ಅದು ಹೇಳ್ಬಿಡ್ತೀನಿ. ಆಮೇಲೆ ಇದೇ ರೋಡ್, ಈ ರೋಡಲ್ಲಿ ಮೊದಲು ಆಟೋ ಡ್ರೈವರ್ಸ್ ಇಲ್ಲಿ ಆಟೋ ಹೊಡಿತಿದ್ರು. ಒಂದಿನ ಫುಲ್ ಇಷ್ಟು ಬೆಳಕಿಲ್ಲ, ರಾತ್ರಿಗೆ ಕತ್ಲ ಬಿಟ್ಟದೆ, ಫುಲ್ ಕತ್ಲ. ಒಬ್ಬ ಮಕ್ಕಳಿ ಹೇಳೋದು ಕೇಳು ಫಸ್ಟ್, ಮಶ್ಕಿರಿ ಮಾಡ್ರೆ ಇದು ಮಶ್ಕಿರಿ ವಿಷಯ ಅಲ್ಲ, ಸುಮ್ಮನೆ ಅದು ಸ್ಮಶಾನದಾಗಿದ್ದಂತಲ್ಲ, ಮಶ್ಕಿರಿ ಮಾಡೋದು ಬೇಡ. ಇರ್ಲಿ ಬಿಡಿ, ಈಗ ಹೇಳಿ, ಈಗ ಸಮಾಧಾನ ಮಾಡ್ಕೊ. ಮಶ್ಕಿರಿ ವಿಷಯ ಅಲ್ಲ. ಅವ ಆಟೋ ಕೈ ಮಾಡ್ತಿದ್ದ, ಒಂದು ಆಟೋ ಬಂತು. ಆ ಆಟೋದಲ್ಲಿ ಆಟೋ ಡ್ರೈವರ್ ಹಿಂದ್ಗಡೆ ಒಬ್ಬ ಕುಂತಿದ್ದ, ಆಲ್ರೆಡಿ ಪ್ಯಾಸೆಂಜರ್ ಇದ್ದ. ಇವ ಹತ್ತದ, ಎಲ್ಲಿ ಹೋಗ್ಬೇಕ್ರಿ ಅಂತ ಕೇಳ್ದ. ಅವನಿಗೆ ಎಲ್ಲೋ ಹೋಗೋದಿತ್ತು ದೂರ, ಇದು ಹೇಳ್ದ ಇಷ್ಟೊತ್ತಲ್ಲ ಆ ಏರಿಯಾಗೆ ಹೋಗೋದಿಲ್ಲ ಅಂದ್ರು ಹತ್ರ ಇತ್ತು ಸ್ವಲ್ಪ, ಇವ ಬಿಡ್ತೇನೆ ಬರ್ರಿ ಅಂತ ಹಚ್ಕೊಂಡ. ಆಟೋ ಡ್ರೈವರ್ ಹೋಗ್ತಾ ಇದ್ರಿ, ಯಾರಿಲ್ರಿ, ಮಧ್ಯರಾತ್ರಿ ಯಾರಿಲ್ಲ. ಅದು ಅವಾಗ ಇಲ್ಲೆಲ್ಲ ಇಷ್ಟು ಸ್ಟೋರಿ ಕೇಳೋ ಅವಾಗ ಇಷ್ಟೆಲ್ಲ ಅಂಗಡಿ ಎಲ್ಲ ಇರ್ಲಿಲ್ಲ, ಮರ ಗಿಡ ಕಾಡ್ ಟೈಪ್ ಇತ್ತು ಇಲ್ಲಿ, ಫುಲ್ ಕಾಡ್ ಟೈಪ್ ಇತ್ತು. ಆಟೋ ಮೇಲೆ ಹೋಗ್ತಿರ್ಬೇಕ, ಹತ್ತದವ ಹೋಗ್ತಾ ಇದ್ದ. ಇವ ಹತ್ತದವ ಇದ್ನಲ್ಲ, ರ್ಯಾಂಡಮ್ ಒಂದು ಹೆಸರು ಒಂದು ರವಿ ಅಂತ ಇಟ್ಕೊಳವ, ಅಂದ ಇಲ್ಲ ರೆಡ್ ಪ್ಯಾರಾಸೈಟ್ ರವಿ ಅಂತ ಹಿಂಗೆ ಇಟ್ಕೋ. ಈಗ ಹೆದ್ರಿದ್ರಿ ಇವ್ರು. ರವಿ ಹತ್ತಾನೆ. ಅಂತ ಭಾಳ ಸೀನ್ ಆಗ್ಯವಪ್ಪ, ಹೆದರಿಕೆ ಬರ್ತೈತಿ. ಜೋಕ್ ನಿಜ ಆಗಿದ್ದೆ ಕೇಳ್ರಿ, ಜನ ಬರ್ತಾರೆ ಆ ಕಡೆ ಒಬ್ಬ ಕೇಳ್ರಿ ಸ್ಟೋರಿ ಕೇಳ್ರಿ. ಏನಾಗದಂದ್ರೆ ಆಟೋ ಹತ್ತದ ರವಿ, ನೀ ಅಲ್ಲಿ ಅಂತ ನೋಡ್ತೀವಿ, ಸ್ಟೋರಿ ಕೇಳ. ಆ ಕಡೆ ಈ ಕಡೆ ಅಲ್ಲಿ ದೆವ್ವ ಬರ್ತದ ನೋಡ್ತಿದ್ದಾವ. ರವಿ ಆಟೋ ಹತ್ತಾನೆ, ಹೋಗ್ತಾ ಇದ್ದ. ಸುಮಾರು ಮುಂದೆ ಹೋದ್ಮೇಲೆ ಪಕ್ಕದಲ್ಲಿ ಒಬ್ಬ ಕುಂತಿದ್ನಲ್ಲ ಪ್ಯಾಸೆಂಜರ್, ಹಿಂಗೆ ನೋಡ್ದ, ಅವನ ಕಾಲು ಸೊಟ್ಟದೆ ಪ್ಯಾಸೆಂಜರಿಂದ. ಅವ ಹೆಂಗಂದ್ರೆ ಮಳೆಗಾಲ ಟೈಮಲ್ಲಿ ಅದು ಟವೆಲೆಲ್ಲ ಮುಸ್ಕಾಕೊಂಡ್ ಕುಂತಾನವ, ಮುಖ ಕಾಣಿಸ್ತಿಲ್ಲ, ಮುಖ ಫುಲ್ ಹಿಂಗೆ ನೋಡಿದ್ರೆ ಕತ್ಲೆ ಕಾಣಿಸ್ತದೆ, ಕಾಲು ಸೊಟ್ಟದೆ
ಯಾರು ನಡೆದಂಗೆ ಸ್ಟೆಪ್ ಕಾಲು ಸೊಟ್ಟ ಹೇಳುದು ಕೇಳ್ರಿಪ್ಪ, ಸ್ಟೋರಿ ಕೇಳ್ರಿಪ್ಪ. ಅವಂದು ರವಿ ಪಕ್ಕ ಪ್ಯಾಸೆಂಜರ್ ಕುಂತಿದ್ದಾನ, ಅವ್ನ ಕಾಲು ಸೊಟ್ಟದ. ಇವಂದು ಬಾಯಿಗೆ ಬಂತು ರವಿದು ಹೆದರಿಕೆ. ಈಗ ಏನಾರು ಹೇಳಿ ನಿಲ್ಸಿ ಗಿಲ್ಸಿ ಅಂತ ಕಿರ್ಚಿದ್ರೆ ಬಾಜುಗೆ ಇದ್ದ. ಇಷ್ಟೇ ಹಿಂಗೆ ಬಾಜುಗೆ ಹಿಂಗೆ ಕುಂತಿರ್ತಾರಲ್ಲ ಆಟೋದಲ್ಲಿ, ಏನು ಮಾಡೋಕ್ಕಾಗೋದು. ಇವ್ ಹೆದ್ರಾನೆ ನಡಗು ಕೂತ್ಬಿಟ್ಟಾನ, ಬೆವರು ಬರೋ ಕೂತ್ಬಿಟ್ಟದೆ. ಸುಮ್ಮನಿದ್ದ. ಅವ್ನು ಸ್ಟಾಪ್ ಫಸ್ಟ್ ಬರ್ತದಲ್ಲ, ಇಳಿದು ಹೋಗಲಿ ಆಮೇಲೆ ನೋಡೋಣ ಏನಂತ ಹೇಳಿ ಸುಮ್ಮನೆ ಕುಂತಾನೆವ. ಕಾಲು ಸೊಟ್ಟದೆ. ಅವ್ನು ಸ್ಟಾಪ್ ಬಂತು, ರವಿ ಬಾಜುಗಿದ್ದವನು ಸ್ಟಾಪ್ ಬಂತು. ನಿಲ್ಸಿರಿ ಅಂದ. ಅವ ಬಾಜುಗಿದ್ದವನು ಆವಾಜು ನಿಲ್ಸಿರಿ ಅಂದ. ನಿಲ್ಸಿದ ಆಟೋ ಡ್ರೈವರ್. ಇಳ್ಕೊಂಡು ಹೋದ, ರೊಕ್ಕ ಕೊಡ್ಲಿಲ್ಲ ಏನಿಲ್ಲ. ಹೋಗ್ತಾ ಸೊಟ್ಟ ಕಾಲಲ್ಲಿ ನಡ್ಕೊಂಡು ಹೋದ ಅವ. ಹಂಗ ಫುಲ್ ಹಿಂಗೆ ಟ್ವಿಸ್ಟೆಡ್ ಕಾಲ್ ಅಷ್ಟೇ. ಈ ಆಟೋ ಡ್ರೈವರ್ ಏನು ಮಾಡಕತ್ತಾನೆ, ಅವನ ಕಡೆ ನೋಡ್ತಾನೆ ಇಲ್ಲ. ಇವನಿಗೆ ಹೇಳಕ್ ಹೋಗ್ತಿಲ್ಲ ರವಿಗೆ, ನೋಡ್ರಿ ನೋಡ್ರಿ ಅಂತ ಹೇಳಿದ್ರೆ ಹೆದರಿಕೆ. ಅವ ನೋಡ್ತಾನೆ ಇಲ್ಲ, ಸೀದಾ ನೋಡ್ತಿದ್ದ, ಹಿಂಗೆ ನಿಲ್ಸ್ದ, ಹಿಂಗೆ ರೋಬೋಟ್ ಬಾಟ್ ಟೈಪ್ ಕುಂತಾನ. ಅವ ಎಳೆದು ಹೋಗ್ತಾ ಇದ್ದ. ಹೋಗೋ ತನಕ ನೀವು ನೋಡ್ತಿದ್ದ ಕಾಲು ಟ್ವಿಸ್ಟೆಡೇ ಉಂಟು. ಸೊಟ್ ಹೋದ. ಇವ ಚಾಲು ಮಾಡ್ಕೊಂಡು ಮುಂದೋದ. ಸ್ವಲ್ಪ ಮುಂದೋದ್ರು. ಸ್ವಲ್ಪ ಮುಂದೋಗಿ ಏನಿಲ್ಲ, ಕೇಳು ಸ್ಟೋರಿ ಕೇಳು. ಅವ ಇಳಿದ್ನಲ್ಲ, ದೆವ್ವ ಇಳ್ದ. ಸ್ಟೋರಿ ಕೇಳಿ ಈಗ ಕೇಳ ಬೈ. ಈಗ ಟ್ವಿಸ್ಟ್ ಇರೋದು, ಈಗ ಕಂಪ್ಲೀಟ್ ಆಗ್ತಾ ಬಂತ ಕ್ಲೈಮ್ಯಾಕ್ಸ್. ಈಗ ಇಳಿದು ಹೋದ್ನಲ್ಲ ದೆವ್ವ. ಇವ ರವಿ ಆಟೋ ಡ್ರೈವರಿಗೆ, ಅಣ್ಣ ನಮ್ಮ ಬಾಜುಗೊಬ್ಬ ಕುಂತಿದ್ನಲ್ಲ, ಅವ್ನ ಕಾಲು ನೋಡಿದ್ರಿ ಕೇಳ್ದ. ಇವು ಸ್ಟೋರಿ ಕೇಳೋದಿಲ್ರಿ, ಕೇಳ ಕರೆಕ್ಟಾಗಿ. ನಮ್ಮ ಬಾಜುಗೊಬ್ಬ ಕುಂತಿದ್ನಲ್ಲ, ಅವ್ನ ಕಾಲು ನೋಡಿದ್ರಿ ಕೇಳ್ದ. ಎಂದಕ್ಕೆ ಏನಾಯ್ತು, ಕಾಲು ಸೊಟ್ಟಾಯ್ತು. ಅವನದು ಭಾಳ ಹೆದರಿಕೆ ಆಯ್ತು ನನಗೆ, ದೆವ್ವ ಇರ್ಬೋದು ಅವ ಅಂತಂದ. ನೀವು ಆಟೋ ಡ್ರೈವರ್ ಅವನದೇನು ನೋಡ್ತಿ, ನನ್ನ ನೋಡಂದ. ಇವನು ಸೊಟ್ಟ, ಇವನೇ ದೆವ್ವ. ಅವನದೇನು ನೋಡ್ತಿ, ನನ್ನ ಕಾಲು ನೋಡಂದ ಆಟೋ ಡ್ರೈವರ್. ಇವನು ದೆವ್ವ. ಅವನದೇನು ನೋಡ್ತೀನಿ, ನನ್ನ ಸುನಿ ನೋಡಿಲ್ಲ.